ಏನಿಲ್ಲ ಈಗ ರಾಜ್ಯದಲ್ಲಿ ಬಹಳಷ್ಟು ಇವತ್ತು ಹಾಟ್ ಸುದ್ದಿ ಏನು ಅಂತಂದ್ರೆ ಅಧಿವೇಶನದಲ್ಲಿ ಅದು ಚರ್ಚೆ ಆಯಿತು. ಸಿಡಿ ತಯಾರಿಕಾ ಫ್ಯಾಕ್ಟ್ರಿ ಇದೆ ಅಂತ ಬಹಳ ಬೆಳಗಾವಿಯಿಂದ ಅದು ಬಹಳ ಹುಲಿ ನಾಯಕರು ಚರ್ಚೆ ಮಾಡಿದ್ರು. ಈಗ ಅದೆಲ್ಲೋ ಒಂದ್ ಕಡೆ ಏನಂತಂದ್ರೆ ಪ್ರತಿಧ್ವನಿಸ್ತಾ ಇದೆ. ಸರ್ ಆಕ್ಚುಲಿ ನಿಮ್ಮ ಸಚಿವರನ್ನೇ ಈ ರೀತಿ ಟ್ರ್ಯಾಪ್ ಮಾಡೋದು, ಅವ್ರನ್ನ ಕಟ್ಟಿ ಹಾಕುವಂಥದ್ದು ಏನ್ ಸರ್ ಏನ್ ನಡೀತಾ ಇದೆ ರಾಜಕೀಯದಲ್ಲಿ ಯಾರು ಬೆಳೀತಾರ ಹೆಚ್ಚು ಅವ್ರನ್ನ ತುಳಿಯುವಂಥ ಪ್ರಯತ್ನ ನಡೀತಾ ಇದೆ. ಇದೇನು ಹೊಸದಲ್ಲ ನಮ್ಮ ರಾಜ್ಯದಲ್ಲಿ. ಕಡಿವಾಣ ಹಾಕ್ಬೇಕಂತ ನಾವು ಹೇಳಿದ ನಂತರ ಸದನದಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ. ರಾಜನವರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ ಏನಾಗಿದೆ ಅಂತ. ಹೋಮ್ ಮಿನಿಸ್ಟರ್ ಕೂಡ ಅವ್ರು ದೂರು ಕೊಟ್ಟರೆ ತನಿಖೆ ಮಾಡ್ತಂತೇಳಿ ನಾನು ಕೂಡ ಅದನ್ನೇ ಹೇಳಿದ್ದೆ. ಅವ್ರು ದೂರು ಕೊಡ್ಲಿಕ್ಕೆ ನಾವು ಮನವಿ ಮಾಡಿದ್ದೀವಿ ಅವ್ರಿಗೆ ಅಂತ ಹೇಳಿದ್ದೀನಿ. ಆದಷ್ಟು ಬೇಕು ಕೊಟ್ಟರೆ ಒಳ್ಳೆಯದು, ಯಾಕಂದರೆ ದೂರು ಕೊಡದೆ ತನಿಖೆ ಮಾಡ್ಲಿಕ್ಕೆ ಆಗೋಲ್ಲ. ಕೊಟ್ಟರೆ ಒಂದು ಅದಕ್ಕೆ ಇತಿಶ್ರೀ ಹಾಡಬಹುದಂತ ನಮ್ಮದೊಂದು ಆಸೆ ಇದೆ. ಎಲ್ಲ ಪಕ್ಷಕ್ಕೂ ಒಂದು ಪಿಡುಗು, ಕ್ಯಾನ್ಸರ್ ಇದ್ದಂಗೆ. ದೇಶ ಸಾಧಿಸಲಿಕ್ಕೆ ನೇರವಾಗಿ ಆಗದೇ ಇದ್ರು ಈ ರೀತಿ ಮಾರ್ಗದಿಂದ ಮಾಡುವಂಥ ಪ್ರಯತ್ನ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಕೆಲವು ಹೊರಗಡೆ ಬಂದಿದೆ, ಕೆಲವು ಹೊರಗಡೆ ಬಂದಿಲ್ಲ. ಸಿಡಿಗಳು ಕೆಲವು ಹೊರಗೆ ಬಂತು, ಸುಮಾರು ಬರದೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನ ಆಗಿದೆ. ಸೊ ಒಂದ್ಸಾರಿ ಆಗ್ಬೇಕು. ಬೇಕನ್ನ ನೋಡ್ಬೇಕಲ್ಲ, ಅವ್ರು ಸಿಕ್ಕ ಮ್ಯಾಗ ಅವ್ರನ್ನೇ ಕೇಳ್ಬೇಕಾ, ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಪಕ್ಷದಲ್ಲಿದ್ದಾರೆ, ಅವ್ರನ್ನೇ ಕೇಳ್ಬೇಕಲ್ಲ. ಅವ್ರಿಗೆ ಯಾಕೆ ಮಾಡ್ರು, ಏನು ಅವ್ರ ಉದ್ದೇಶ ಇತ್ತು,